Hi all, welcome back to my channel. It's vlogging ಕನ್ನಡ. ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಇನ್ನೊಂದು ಸಿಂಪಲ್ ಬಾರ್ಡರ್ ಡಿಸೈನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಫ್ರೆಂಚ್ ನಾಟ್ ಮತ್ತು ಶುಗರ್ ಬೀಡ್ಸ್ ಯೂಸ್ ಮಾಡಿ ಒಂದು ಸಿಂಪಲ್ ಬಾರ್ಡರು, ಬ್ಲೌಸ್ ಈ ನೆಕ್ಕು ಮತ್ತು ಹ್ಯಾಂಡ್ಸ್ಗೂ ಇದನ್ನು ಹಾಕ್ಬೋದು. ಸಿಂಪಲ್ ಬಟ್ ಫ್ರೆಂಚ್ ನಾಟ್ ಡಿಸೈನ್ ಯಾವಾಗಲೂ ಚೆನ್ನಾಗಿರುತ್ತೆ. ನಾನು ಇದರ ಶುಗರ್ ಬೀಡ್ಸು ಮತ್ತು ಡಬಲ್ ಕಲರ್ ಫ್ರೆಂಚ್ ನಾಟ್ ಯೂಸ್ ಮಾಡ್ತಾಯಿದ್ದೀನಿ. ಡಬಲ್ ಕಲರ್ ಸ್ಯಾರಿಗೆ ಕಲರ್ ಕಾಂಬಿನೇಷನ್ ಈ ಸ್ಯಾರೀಸ್ಗೆ ಯೂಸ್ ಮಾಡ್ಬೋದು. ನಾನು ಇದರಲ್ಲಿ ಶುಗರ್ ಬೀಡ್ಸು ಮತ್ತು 6+6 6+6 12 ಎಳೆ ದಾರಾನ ಯೂಸ್ ಮಾಡ್ತಾಯಿದ್ದೀನಿ. ಮ್ಯಾಂಗೋ ಶೇಪು. ಫಸ್ಟು ಪೆನ್ಸಿಲಲ್ಲಿ ವೇವ್ ಶೇಪಲ್ಲಿ ಮಾಡಿಕೊಂಡು ಮ್ಯಾಂಗೋ ಶೇಪ್ನು ಟ್ರೇಸ್ ಮಾಡ್ಕೊಂಡಿದ್ದೀನಿ. ಫ್ರೀ ಹ್ಯಾಂಡ್ ಡ್ರಾಯಿಂಗೇ ಮಾಡಿರೋದು. ನಾರ್ಮಲ್ ಪೆನ್ಸಿಲ್ ಇಟ್ಕೊಂಡು ಏನು ಟ್ರೇಸಿಂಗ್ ಏನೂ ಮಾಡಿಲ್ಲ. ಔಟ್ಲೈನೆಲ್ಲ ಶುಗರ್ ಬೀಡ್ಸಲ್ಲಿ ಕೊಟ್ಟಿದ್ದೀನಿ. ಔಟ್ಲೈನೇ ಒಂಥರ ಹೈಲೈಟಾಗಿ ಕಾಣುತ್ತೆ, ಡಿಸೈನ್ ಚೆನ್ನಾಗಿ ಕಾಣುತ್ತೆ. ಫಿನಿಶಿಂಗ್ ಲುಕ್ಕೇ ಒಂಥರ ಚೆಂದ. ನಾಲ್ಕು ಮ್ಯಾಂಗೋ ಶೇಪ್ ಶುಗರ್ ಬೀಡ್ ಔಟ್ಲೈನಿಂದ ಫಿನಿಶ್ ಆದಮೇಲೆ (6+6) 12 ಎಳೆ ದಾರ ತೊಗೊಂಡಿದ್ದೀನಿ. ಫ್ರೆಂಚ್ ನಾಟ್ ಹಾಕೋಕ್ಕೆ ಡಬಲ್ ಕಲರ್ ಇದು. 2 ಸತಿ ರೋಲ್ ಮಾಡಿ ನಾನು ಫ್ರೆಂಚ್ ನಾಟ್ ಹಾಕ್ತಾಯಿದ್ದೀನಿ. ಆಲ್ಟರ್ನೇಟ್ ಕಲರು, ಒಂದು ಕಡೆ ಪಿಂಕ್ ಹಾಕ್ತಾಯಿದ್ದೀನಿ, ಇನ್ನೊಂದು ಕಡೆ ಪರ್ಪಲ್ ಕಲರ್ ಹಾಕ್ತಾಯಿದ್ದೀನಿ ನಾನು. ಆಲ್ಟರ್ನೇಟಿವ್ ಕಲರಿಗೆ ಪರ್ಪಲ್ ಮ್ಯಾಂಗೋ ಶೇಪ್ ಒಳಗಡೆ ಬಂದರೆ ಔಟ್ಸೈಡ್ ವೇವ್ ಶೇಪ್ ಬಾರ್ಡರ್ ಲೈನ್ಗೆ ಪಿಂಕ್ ಕಲರ್ ಬರುತ್ತೆ. ಇವಾಗ ಪಿಂಕ್ ಕಲರ್ನ ಫಸ್ಟು ಮ್ಯಾಂಗೋ ಶೇಪ್ಗೆ ಮತ್ತು ಪರ್ಪಲ್ ಕಲರ್ ಹಾಕೋ ಮ್ಯಾಂಗೋ ಶೇಪ್ ಔಟ್ಲೈನಲ್ಲಿ ಇದು ಹಾಕ್ತಾಯಿದ್ದೀನಿ. ಪಿಂಕ್ ಕಲರ್ ಕೊಡ್ತಾಯಿದ್ದೀನಿ. ಪಿಂಕ್ ಕಲರ್ಗೆ ಪರ್ಪಲ್ ಕಲರ್ ಔಟ್ಲೈನ್ ಕೊಡ್ತಾಯಿದ್ದೀನಿ. ಫ್ರೆಂಚ್ ನಾಟು 2 ಸತಿ ರೋಲ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಚಮಕಿ ಯೂಸ್ ಮಾಡಿನೂ ನೀವು ಫ್ರೆಂಚ್ ನಾಟ್ನ ಹಾಕ್ಕೊಬೋದು. ಇಲ್ಲ ಶುಗರ್ ಬೀಡ್ ಬದಲು ಕಟ್ ಬೀಡ್ನೂ ಯೂಸ್ ಮಾಡ್ಬೋದು. ಸಿಂಪಲ್ ಸ್ಯಾರಿಗೆ ಇದನ್ನು ಯೂಸ್ ಮಾಡಿ, ನೀವು ಬಾರ್ಡರ್ ಯೂಸ್ ಮಾಡಿ ತಿರ್ಗಾ ಸ್ಲೀವ್ಸ್ಗೆಲ್ಲ ಮಧ್ಯದಲ್ಲಿ ಸ್ಮಾಲ್ ಮ್ಯಾಂಗೋ ಡಿಸೈನ ಬುಟ್ಟ ಹಾಗೂ ಯೂಸ್ ಮಾಡಿದ್ರೆ ಇನ್ನೂ ರಿಚ್ಚಾಗಿ ಕಾಣುತ್ತೆ ಬ್ಲೌಸು. ಫ್ರೆಂಚ್ ನಾಟ್ ಥ್ರೆಡ್ ವರ್ಕ್ಗೆ ಏನೋ ಒಂಥರ ಹೈಲೈಟಿಂಗು ಚೆನ್ನಾಗಿ ಕಾಣುತ್ತೆ. ನೀವು ಆಲ್ಟರ್ನೇಟಿವ್ ಆಗಿ ಬೇಕಾದ್ರೆ ಜರ್ದೋಸಿನೂ ಒಂದೊಂದರಲ್ಲಿ ಒಂದೇ ಕಲರ್ ಯೂಸ್ ಮಾಡಿ ಜರ್ದೋಸಿನೂ ಯೂಸ್ ಮಾಡ್ಬೋದು. ಶುಗರ್ ಬೀಡ್ಸ್ನೂ ಯೂಸ್ ಮಾಡ್ಬೋದು, ಪರ್ಲ್ಸ್ನೂ ಯೂಸ್ ಮಾಡ್ಬೋದು, ಇಲ್ಲ ಬರೀ ಚೈನ್ ಸ್ಟಿಚ್ನಲ್ಲೇ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಝರಿನಲ್ಲೇ ಫ್ರೆಂಚ್ ನಾಟ್ ಯೂಸ್ ಮಾಡ್ಬೋದು. ನಮ್ಮ ಹೊಸ್ದಾಗಿ ಏನೇನು ಅನಿಸುತ್ತೋ ಅದನ್ನೆಲ್ಲ ಟ್ರೈ ಮಾಡ್ಬೋದು. ಫ್ರೆಂಚ್ ನಾಟ್ನೇ ಬುಟ್ಟ ಥರ ಹಾಕಿ ಅದಕ್ಕೆ ಔಟ್ಲೈನ್ ಶುಗರ್ ಬೀಡ್ಸು ಇಲ್ಲಾಂದರೆ ಝರಿನೂ ಕೊಡ್ಬೋದು ಸ್ಲೀವ್ಸಲ್ಲಿ. ಇಲ್ಲಾಂದರೆ ಎಲ್ಲ ಫ್ರೆಂಚ್ ನಾಟ್ನೂ ಬುಟ್ಟಾಗೂ ಯೂಸ್ ಮಾಡ್ಬೋದು ಸ್ಲೀವ್ಸಲ್ಲಿ, ನೆಕ್ಕಲ್ಲಿ. ಟ್ಯಾಸಲ್ಸ್ಗೂ ಈ ಥರ ಆಲ್ಟರ್ನೇಟಿವ್ ಡಬಲ್ ಕಲರ್ಗೆ ಒಂದು ಸೈಡು ಪಿಂಕ್ ಒಂದು ಸೈಡ್ ಇದು ಹಾಕಿದ್ರೂ ಪರ್ಪಲ್ ಹಾಕಿದ್ರೂ ಚೆನ್ನಾಗಿ ಕಾಣುತ್ತೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.